Very good afternoon, dear students. So, next problem in input tax credit. Balaji, a registered dealer, had input tax credit for IGST is rupees 2000 in respect of purchase of inputs and capital goods. He manufactured 1800 units of finished products. The final product was sold at uniform price of rupees 10 per unit is as follows. So in previously we have discussed regarding input tax credit of SGST and CGST. Now it is the time to discuss regarding IGST. So Balaji ಅನ್ನುವಂಥ ರಿಜಿಸ್ಟರ್ಡ್ ಡೀಲರು ಹ್ಯಾಡ್ ಅ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಫಾರ್ IGST ಎಷ್ಟಿದೆ 2000 ಅಷ್ಟು ಕ್ರೆಡಿಟ್ ಅಮೌಂಟ್ ಇದೆಯಂತೆ IGSTದು. ಓಕೆ, ಅದನ್ನು ನಾವು ವೇರಿಯಸ್ ಟ್ಯಾಕ್ಸ್ ಪೇಯಬಲ್ಗೆ ಯುಟಿಲೈಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಈ ಪ್ರಾಬ್ಲಮಲ್ಲಿ ನೋಡ್ತೀವಿ. ಓಕೆ, ಸೊ ಇಲ್ಲಿಯೂ ಸಹ ನಮಗೆ 3 ಸಿನಾರಿಯೋಸ್ ಬರುತ್ತೆ. ಫಸ್ಟ್ ಒನ್ ಈಸ್ ಇಂಟ್ರಾಸ್ಟೇಟ್ ಸೇಲ್ ಆಫ್ ಗೂಡ್ಸ್ 800 ಯೂನಿಟ್ಸ್, interstate sale of goods 350 units, interstate sale of goods 650 units ಅಂತಂದರೆ ಇಲ್ಲಿ ನಮಗೆ ಇಂಟ್ರಾಸ್ಟೇಟು 1 ಬರುತ್ತೆ ಅಂತ ಇಂಟರ್ಸ್ಟೇಟು 2 ಕೇಸಸ್ ಬರುತ್ತೆ. ಸೊ ಇಂಟ್ರಾಸ್ಟೇಟ್ ಅಂತ ಬಂದ ತಕ್ಷಣ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ CGST and SGST. So coming to the interstate, we supposed to calculate the IGST. If the CGST and SGST rate on finished products of the dealer is 5% and 7% respectively, and further IGST rate is 12%. So previous problem de almost ಒಂದೇ ಥರ ಇದೆ, ಬಟ್ ನಮಗೆ ಚೇಂಜಸ್ ಆಗಿರೋಂಥದ್ದು ಇಲ್ಲಿ IGST ಮಾತ್ರ, ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ CGST 5% ಕೊಟ್ಟಿದ್ದಾನೆ, SGST 7% ಕೊಟ್ಟಿದ್ದಾನೆ, IGST 12% ಕೊಟ್ಟಿದ್ದಾರೆ. Calculate the tax liability of IGST to be paid after the tax credit ಅಂತ. ಸೊ ಪ್ರೀವಿಯಸ್ಲಿ ನಾವೇನು ಮಾಡಿದ್ವಿ, ಬಿಫೋರ್ ಕ್ಯಾಲ್ಕುಲೇಟಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತಂದರೆ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾವು ಔಟ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಅಥವಾ ಔಟ್ಪುಟ್ ಟ್ಯಾಕ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ನಿಮಗೆ ಪ್ರೀವಿಯಸ್ ಪ್ರಾಬ್ಲಮಲ್ಲೇ ತೋರಿಸಿದ್ದೀನಿ. ಸೊ ಒನ್ಸ್ ಅಗೇನ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಹಿಯರ್ ಕ್ಯಾಲ್ಕುಲೇಷನ್ ಆಫ್ ಔಟ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಥವಾ ಔಟ್ಪುಟ್ ಟ್ಯಾಕ್ಸ್. ಸೊ ಮೇನ್ 5 ಕಾಲಮ್ಸ್ ಬೇಕಾಗುತ್ತೆ. ಪರ್ಟಿಕ್ಯುಲರ್ಸ್ ನಮ್ಗೆ ಇಲ್ಲಿ ಇರೋವಂಥದ್ದು ಇಂಟ್ರಾಸ್ಟೇಟ್ 1 ಸಿನಾರಿಯೋ, ಇಂಟರ್ಸ್ಟೇಟ್ದು 2 ಇದೆ. ಟೋಟಲ್ಲು ನಮಗೆ ಎಷ್ಟು ಟ್ಯಾಕ್ಸ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ. ಕ್ವಾಂಟಿಟಿ ಸೋಲ್ಡ್ ಅಂತಂದರೆ ಫಿನಿಶ್ಡ್ ಪ್ರಾಡಕ್ಟ್ಸ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಿ ಮ್ಯಾನುಫ್ಯಾಕ್ಚರ್ 1800 ಯೂನಿಟ್ಸ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂತ, ಅದನ್ನೇ ಇಲ್ಲಿ ಅವರು ಸೆಗ್ರಿಗೇಟ್ ಮಾಡಿರೋದು. 800 ಪ್ಲಸ್ 350 ಪ್ಲಸ್ 650 ಇಸ್ ಈಕ್ವಲ್ ಟು 1800. ಇಂಟ್ರಾಸ್ಟೇಟ್ಗೆ 800, ಇಂಟರ್ಸ್ಟೇಟ್ಗೆ 350, ಅನದರ್ ಇಂಟರ್ಸ್ಟೇಟ್ ಸೇಲ್ ಆಫ್ ಗೂಡ್ಸ್ ಬಂದು 650. ಪ್ರೈಸ್ ಪರ್ ಯೂನಿಟ್ ಕ್ಲಿಯರ್ಲಿ ಇ ಹ್ಯಾಸ್ ಮೆನ್ಷನ್ಡ್ 10 ಪರ್ ಯೂನಿಟ್ ಅಂತ. ಸೊ 10ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ವ್ಯಾಲ್ಯೂ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಸೊ ಇಂಟ್ರಾಸ್ಟೇಟ್ 800 ಇಂಟು 10 8000, 350 into 10 3500, 650 into 10 6500. Total it is 18,000. Coming to the tax amount, intrastate ಅಂತ ಬಂದಿದ ತಕ್ಷಣ we supposed to calculate CGST and SGST. So in question only they have given CGST ಅಂದರೆ 5% ತಗೋಬೇಕು, SGST ಅಂದರೆ 7% ತಗೋಬೇಕು. ಸೊ CGST 5%, 8000 into 5% 400, 8000 into 7% 560. ನೆಕ್ಸ್ಟ್ ಕಮಿಂಗ್ ಇದಕ್ಕೆ ಏನು IGST ಬರೋದಿಲ್ಲ. ನೆಕ್ಸ್ಟ್ ಇಂಟರ್ಸ್ಟೇಟ್ ಅಂತ ಬಂದಾಗ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ IGST ಅಂತ 3500 into 12% 420. ಅದೇ ರೀತಿ 6500 into 12% 780. ಟೋಟಲ್ ಟುಗೆದರ್ ಇಟ್ ವಿಲ್ ಬಿಕಮ್ 1200 ಅಂತಂದರೆ ಈಗ ನಮಗೆ ನಾವು
ಪೇಮೆಂಟ್ ಮಾಡಬೇಕಾಗಿರೋವಂಥದ್ದು. ಅಂತಂದರೆ ಈ 2000 ಇದೆಯಲ್ಲ, ಅದರಲ್ಲಿ ನಾವು ಇಷ್ಟಕ್ಕೂ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದೇ ಪ್ರಾಬ್ಲಮ್. CGSTಗೆ 400ನ ನಾವು ಕ್ಲಿಯರ್ ಮಾಡಬೇಕಾಗಿದೆ, ಸೆಟ್ ಆಫ್ ಮಾಡಬೇಕಿದೆ. ಮತ್ತು SGSTಗೆ 560 ಮಾಡಬೇಕಿದೆ, ಮತ್ತು IGSTಗೆ 1200 ಮಾಡಬೇಕಿದೆ. ನಮ್ಮ ಹತ್ರ ಇರೋವಂಥ IGST ಅಮೌಂಟ್ ಎಷ್ಟಪ್ಪ ಅಂತಂದರೆ 2000. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡಿರಬೇಕು. ಈಗ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಟ್ಯಾಕ್ಸ್ ಪೇಯಬಲ್. ಫಸ್ಟ್ ಒನ್, ಟ್ಯಾಕ್ಸ್ ಪೇಯಬಲ್ ಅಮೌಂಟ್. CGST 400, SGST 560, IGST 1200 ಮೈನಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ನಿಮಗೆ ಅಲ್ಲಿ ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಸಪ್ರೇಟಾಗಿ ಇತ್ತು, ಅಲ್ಲ ಅವರು ಕೇಳಿದ್ದು CGST ಆ್ಯಂಡ್ SGST ಅಂತ. ಆಗ ನಾವೇನು ಮಾಡ್ತಾ ಇದ್ವಿ, ನಾನೇನು ಹೇಳಿದ್ದೆ, ಯಾವುದೇ ಒಂದು ಹೆಡ್ ಆಗಿರ್ಬೋದು, ಅದು ನಾವೇನು ಮಾಡಬೇಕು, ಫಸ್ಟು ಇಂಟ್ರಾ ಹೆಡ್ ಅಂತಂದರೆ ಸೇಮ್ ಹೆಡ್ಡಲ್ಲಿ ಫಸ್ಟ್ ಕ್ಲಿಯರ್ ಮಾಡಿಕೊಂಡು ಮತ್ತೆ ಮಿಕ್ಕಿರೋ ಅಂಥ ಅವೈಲಬಲ್ ಅಮೌಂಟ್ನ ನಾವು ರೆಸ್ಟ್ ಆಫ್ ದ ಹೆಡ್ಸ್ಗೆ ಸೆಟ್ ಆಫ್ ಮಾಡೋದಕ್ಕೆ ನೋಡಬೇಕು ಅಂತ. ಸೊ ನಮಗಿಲ್ಲಿ ಕ್ವಶನಲ್ಲಿ ಹೇಳ್ತಾ ಇರೋದು IGST 2000 ಅಂತ. ಸೊ ನಾವೀಗ ಫಸ್ಟ್ ಯಾವುದಕ್ಕೆ ಸೆಟ್ ಆಫ್ ಮಾಡಬೇಕಾಗುತ್ತೆ, IGST ಇರೋದ್ರಿಂದ ಫಸ್ಟ್ ನಾವು ಸೆಟ್ ಆಫ್ ಮಾಡಬೇಕಾಗಿತ್ತು. 2000 ಟೋಟಲ್ ನಮಗೆ ಕ್ರೆಡಿಟ್ ಅಮೌಂಟ್ಸ್ ಇದೆ. ನಾವು ಫಸ್ಟ್ ಅಂತ ಬಂದಾಗ ವಿ ಹ್ಯಾವ್ ಟು ಸೆಟ್ ಆಫ್ 1200. ಸೊ 2000ಅಲ್ಲಿ 1200 ಹೋದರೆ ಇನ್ನು ನಮಗೆ 800 ಬ್ಯಾಲೆನ್ಸ್ ಇರುತ್ತೆ. ಸೊ ಯಾವಾಗ ನಿಮ್ಗೆ ಹೇಳಿದ್ದೆ ನಾನು ಫಾರ್ಮೆಟಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ, IGSTಯಲ್ಲಿ ಕ್ಲಿಯರ್ ಆಗಿದ ತಕ್ಷಣ ನೆಕ್ಸ್ಟ್ ಹೆಡ್ ಯಾವುದಕ್ಕೆ ಹೋಗಬೇಕು ಯಾವಾಗಲೂ ಅಂತಂದರೆ CGSTಗೆ. ಅದ್ರ ಪ್ರಕಾರನೇ ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು. ಸೊ ನಮಗೆ 800 ಅವೈಲಬಿಲಿಟಿ ಇದೆ ಕ್ರೆಡಿಟ್ ಪಾಯಿಂಟ್ಸು. ಆ ಕ್ರೆಡಿಟ್ ಪಾಯಿಂಟ್ಸ್ನ ಇಲ್ಲಿ ನಮಗೆ ಅವಶ್ಯಕತೆ ಇರೋದು 400. ಸೊ ನಾವು 400 ಫುಲ್ಲಿ 100% ಪೇ ಮಾಡಬಹುದಾ? ಸೊ CGSTದು ಆಯಿತು. ಸೊ 400 ಆಯಿತು, ನಮಗೆ ರೆಸ್ಟ್ ಆಫ್ ಇನ್ 400 ಇದೆ. ಬಟ್ ಇಲ್ಲಿ SGSTಗೆ ಬೇಕಾಗಿರೋಂಥದ್ದು ಎಷ್ಟು? 560. ಬಟ್ ನಾವು ಎಷ್ಟು ಪೇ ನಮ್ಮ ಕೈಲಿ ಸಾಧ್ಯ ಆಗೋದು ಓನ್ಲಿ 400. ಸೊ ಬ್ಯಾಲೆನ್ಸ್ ಪೇಯಬಲ್ ಅಥವಾ ಬ್ಯಾಲೆನ್ಸ್ ಈ ಉಳ್ಕೊಂಡಿರೋಂಥದ್ದು SGSTಯಲ್ಲಿ 160 ರೂಪೀಸ್ ಅಷ್ಟು ಉಳ್ಕೊಂಡಿರುತ್ತೆ. ಅಂತಂದರೆ ಇನ್ನಷ್ಟನ್ನ ಸೆಟ್ ಆಫ್ ಮಾಡೋಕ್ಕೆ ಬಾಕಿ ಇದೆ ಅಂತ ಅರ್ಥ. ಸೊ ಈ ರೀತಿ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಸಾಲ್ವ್ ಮಾಡೋ ಅಂಥದ್ದು. ಅಂತಂದರೆ ಫಸ್ಟ್ ಯಾವ್ದು ಹೆಡ್ಸ್ ಇರುತ್ತೋ, ಯಾವ ಹೆಡ್ಡಲ್ಲಿ ಕ್ರೆಡಿಟ್ ಅಮೌಂಟ್ ಇರುತ್ತೋ ಆ ಪರ್ಟಿಕ್ಯುಲರ್ ಹೆಡ್ಡಲ್ಲಿ ನಾವು ಅದನ್ನು ಸೆಟ್ ಆಫ್ ಮಾಡಬೇಕು. ಸೆಟ್ ಆಫ್ ಮಾಡಿ ಆದಮೇಲೂ ನಮಗೆ ಅವೈಲಬಲ್ ಬ್ಯಾಲೆನ್ಸ್ ಇದ್ದರೆ ನೆಕ್ಸ್ಟು ಅಕಾರ್ಡಿಂಗ್ ಟು ರೂಲ್ಸ್ ಓನ್ಲಿ ವಿ ಸಪೋಸ್ ಟು ಫಾಲೋ. ಫಾರ್ ಎಕ್ಸಾಂಪಲ್, ಈಗ CGSTಯಲ್ಲಿ ನಮಗೆ ಉಳಿಕೆ ಇತ್ತು ಅಂತಂದರೆ ನಾವು ಫಸ್ಟ್ CGSTಯಲ್ಲಿ ಸೆಟ್ ಆಫ್ ಮಾಡಿ, ಇನ್ನೂ ಮಿಕ್ಕಿದೆ ಅಂತಂದರೆ ಅದನ್ನು ನಾವು ಓನ್ಲಿ IGSTಯಲ್ಲಿ ಮಾತ್ರ ಸೆಟ್ ಆಫ್ ಮಾಡೋಕ್ಕಾಗುತ್ತೆ, SGSTಗೆ ಹೋಗಬಾರ್ದು. ಸೊ ಅದೇ ರೀತಿ SGSTಯಲ್ಲಿ ಉಳಿಕೆ ಇತ್ತು ಅಂತಂದರೆ SGSTಯಲ್ಲಿ ಸೆಟ್ ಆಫ್ ಮಾಡಿ ನೆಕ್ಸ್ಟ್ IGSTಗೆ ಹೋಗುತ್ತೆ. ಅದೇ ರೀತಿ IGSTಯಲ್ಲಿ ಉಳಿಕೆ ಇತ್ತು ಅಂತಂದರೆ ಫಸ್ಟು ಆ ಪರ್ಟಿಕ್ಯುಲರ್ ಹೆಡ್ಡಲ್ಲಿ ಸೆಟ್ ಆಫ್ ಮಾಡಿ ನೆಕ್ಸ್ಟ್ ನಾವು CGSTಗೆ ಹೋಗಬೇಕು. ಅದಾದಮೇಲೂ ಅವೈಲಬಲ್ ಅಮೌಂಟ್ ಇದ್ದರೆ SGST ಆರ್ UTGST ಇದಕ್ಕೆ ನಾವು ಸೆಟ್ ಆಫ್ ಮಾಡಬೇಕು. ಅಂತಂದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಫಾಲೋ ಮಾಡಲೇಬೇಕು, ಸ್ಕಿಪ್ ಮಾಡೋ ಹಾಗಿಲ್ಲ. ದಿಸ್ ಇಸ್ ದ ಕ್ಯಾಲ್ಕುಲೇಷನ್ ಆಫ್ ಔಟ್ಪುಟ್ ಟ್ಯಾಕ್ಸ್ ಆ್ಯಂಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್.